ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಪ್ರತಿಯೊಬ್ಬರ ಜೀವನದಲ್ಲೂ ಅವರು ಸಕ್ಸಸ್ನ ಕೋರಿಕೊಳ್ತಾರೆ. ಆದರೆ ಸಕ್ಸಸ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಯಾರೂ ತಿಳ್ಕೊಳ್ಳೋದಿಲ್ಲ. ನಾವು ಏನಾದರೂ ಒಂದು ಸಾಧಿಸಬೇಕು ಅಂತ ದೃಢವಾದ ನಿರ್ಧಾರ ತೆಗೆದುಕೊಂಡ ಮೇಲೆ ಆ ಗೋಲ್ನ ಪದೇ ಪದೇ ಆಲೋಚನೆ ಮಾಡುವುದರಿಂದ ಆ ಗೋಲ್ನ ನಾವು ತಪ್ಪದೇ ರೀಚ್ ಆಗ್ತೀವಿ. ಇದನ್ನೇ ನಾವು ಲಾ ಆಫ್ ಅಟ್ರಾಕ್ಷನ್ ಅಂತ ಅಂತೀವಿ. ನಮ್ಮ ಬ್ರೈನ್ನಲ್ಲಿ ಎರಡು ರೀತಿಯಾದ ಬ್ರೈನ್ ಇರುತ್ತೆ. ಅದರಲ್ಲಿ ಒಂದು ಕಾನ್ಸಿಯಸ್ ಮೈಂಡ್, ಎರಡನೇದು ಸಬ್ ಕಾನ್ಸಿಯಸ್ ಮೈಂಡ್. ನಾವು ಏನಾದ್ರೂ ಅಂದುಕೊಂಡ್ರೆ ಮೊದಲು ಅದು ಕಾನ್ಸಿಯಸ್ ಮೈಂಡ್ಗೆ ಇನ್ಫಾರ್ಮೇಶನ್ ಹೋಗುತ್ತೆ, ನಂತರ ಅದು ಸಬ್ ಕಾನ್ಸಿಯಸ್ ಮೈಂಡ್ಗೆ ಹೋಗುತ್ತೆ. ಅಲ್ಲಿಂದ ಮ್ಯಾಗ್ನೆಟಿಕ್ ಎಲೆಕ್ಟ್ರಿಸಿಟಿ ವೇವ್ಸ್ ನಿಂದ ಅದು ಯೂನಿವರ್ಸ್ಗೆ ಕಳಿಸುತ್ತೆ. ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಇಂದ ಯೂನಿವರ್ಸ್ಗೆ ಏನು ಹೋಗುತ್ತೋ ಯೂನಿವರ್ಸ್ ಕೂಡ ನಮಗೆ ಅದನ್ನೇ ತಿರುಗಿ ಕೊಡುತ್ತೆ. ಪುರಾಣಗಳ ಪ್ರಕಾರ ಪೂರ್ವದಲ್ಲಿ ತಥಾಸ್ತು ದೇವತೆಗಳು ಇದ್ದಾರೆ ಅಂತ ಹೇಳ್ತಾರೆ. ನಾವು ಪದೇ ಪದೇ ಒಂದನ್ನೇ ಆಲೋಚನೆ ಮಾಡೋದು ಅಥವಾ ಅಂದುಕೊಳ್ಳೋದ್ರಿಂದ ಮೇಲೆ ತಥಾಸ್ತು ದೇವತೆಗಳು ತಥಾಸ್ತು ಅಂತ ಅಂದ್ರೆ ಅಂದುಕೊಂಡಿದ್ದು ನಡೆಯುತ್ತೆ ಅಂತ ಹೇಳ್ತಿದ್ರು. ಇದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತ ಕೂಡ ಅಂತಾರೆ. ಕೆಲವು ಜನ ಜಾಸ್ತಿ ಕಷ್ಟಪಡುವವರು ಅವರ ಪ್ರತಿ ಕ್ಷಣ ಕಷ್ಟದ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತಾರೆ. ಪ್ರತಿಫಲವಾಗಿ ಅವರಿಗೆ ಯೂನಿವರ್ಸ್ ಕೂಡ ಕಷ್ಟವನ್ನೇ ಕೊಡುತ್ತೆ. ಭಗವದ್ಗೀತೆಯಲ್ಲಿ ಕೂಡ ಇದನ್ನೇ ಹೇಳಿದ್ದಾರೆ. ನೀನು ಏನನ್ನ ಆಲೋಚನೆ ಮಾಡ್ತೀಯೋ ಅದೇ ನಿನಗೆ ಹಿಂತಿರುಗಿಸಿ ಬರುತ್ತೆ ಅಂತ. ನಿನ್ನ ಜೀವನ ಹೇಗೆ ಇರಬೇಕು ಅನ್ನೋದಕ್ಕೆ ನಿನ್ನ ಆಲೋಚನೆಗಳೇ ಕಾರಣ. ನೀನು ಒಳ್ಳೆಯದನ್ನ ಆಲೋಚನೆ ಮಾಡಿದ್ರೆ ನಿನಗೆ ಒಳ್ಳೆಯದೇ ನಡೆಯುತ್ತದೆ. ನೀನು ಕೆಟ್ಟದಾಗಿ ಆಲೋಚನೆ ಮಾಡಿದ್ರೆ ಕೆಟ್ಟದಾಗಿಯೇ ನಡೆಯುತ್ತೆ. ನಾವು ಏನಾದ್ರೂ ಸಕ್ಸಸ್ನ ಸಾಧಿಸಬೇಕು ಅಂದ್ರೆ ಮೊದಲು ನಾವು ಕನಸನ್ನ ಕಾಣಬೇಕು, ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು. ತುಂಬಾ ಬಲವಾಗಿ ಸಕ್ಸಸ್ನ ಸಾಧಿಸಿದ ಹಾಗೆ ಕನಸು ಕಾಣಬೇಕು. ನೀವು ಎಷ್ಟು ಗಟ್ಟಿಯಾಗಿ ಕನಸು ಕಂಡ್ರೆ ಅಷ್ಟು ಗಟ್ಟಿಯಾಗಿ ಯೂನಿವರ್ಸ್ಗೆ ಸಂದೇಶ ಹೋಗುತ್ತೆ. ಎಷ್ಟು ಗಟ್ಟಿಯಾಗಿ ಸಂದೇಶ ಹೋಗುತ್ತೋ ಯೂನಿವರ್ಸ್ ಕೂಡ ನಮಗೆ ಅದೇ ಫ್ರೀಕ್ವೆನ್ಸಿಲಿ ಫಲಿತವನ್ನ ಕೊಡುತ್ತೆ. ಅದಕ್ಕೆ ಮೇಧಾವಿಗಳು ಹೇಳ್ತಿರ್ತಾರೆ, ಒಂದು ಗೋಲ್ನ ಸಾಧಿಸಬೇಕು ಅಂದ್ರೆ ಒಂದು ಸಣ್ಣ ಮಗುವಿನ ತರನಾದ್ರೂ ಆಗ್ಬೇಕು, ಇಲ್ಲಾಂದ್ರೆ ಹುಚ್ಚನ ರೀತಿಯಾದ್ರೂ ಆಗ್ಬೇಕು ಅಂತ. ಸಚಿನ್ ತೆಂಡೂಲ್ಕರ್ನ ಒಂದು ಪತ್ರಿಕೆಯವರು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಪತ್ರಿಕೆಯವರು ನೀವು ಇಷ್ಟು ದೊಡ್ಡ ಕ್ರಿಕೆಟರ್ ಹೇಗೆ ಆದ್ರಿ ಅಂತ ಕೇಳಿದ್ರು. ಅವಾಗ ನಾನು ಪ್ರತಿಯೊಂದರಲ್ಲೂ ಕ್ರಿಕೆಟ್ನ ನೋಡಿದೆ. ನಾನು ಊಟ ಮಾಡಬೇಕಾದ್ರೆ, ಕೂತ್ಕೊಂಡಾಗ, ಮಾತಾಡಬೇಕಾದ್ರೆ ಪ್ರತಿಯೊಂದರಲ್ಲೂ ಕ್ರಿಕೆಟ್ನೇ ನೋಡಿದೆ. ಅದಕ್ಕೆ ನಾನು ಇಷ್ಟು ದೊಡ್ಡ ಕ್ರಿಕೆಟರ್ ಆದೆ ಅಂತ ಸಚಿನ್ ಅವರು ಹೇಳಿದ್ರು. ಅಂದ್ರೆ ಅವರು ಒಂದೇ ಮೆಸೇಜ್ನ ಪದೇ ಪದೇ ಯೂನಿವರ್ಸ್ಗೆ ಕಳಿಸುವುದರಿಂದ ಯೂನಿವರ್ಸ್ ಕೂಡ ತಿರುಗಿ ಅದನ್ನೇ ಕೊಡ್ತು. ಅಬ್ದುಲ್ ಕಲಾಂ ಸರ್ ಕೂಡ ಅದನ್ನೇ ಹೇಳಿದ್ದಾರೆ. ಮೊದಲು ನೀವು ಕನಸುಗಳನ್ನ ಕಾಣಿ, ನಂತರ ನಿಮ್ಮ ಗುರಿಯ ಕಡೆಗೆ ಕೆಲಸವನ್ನ ಮಾಡ್ತಾ ಅವನ್ನು ಸಹಕರಿಸಿಕೊಳ್ಳಿ ಅಂತ. ಸೊ ಈ ವಿಡಿಯೋದಲ್ಲಿ ಹೇಳಿರುವ ಮೆಸೇಜ್ ನ ಅರ್ಥ ಮಾಡ್ಕೊಂಡು ನೀವು ಕೂಡ ಕನಸು ಕಾಣಿ, ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸ್ ನ ಉಪಯೋಗಿಸಿಕೊಳ್ಳಿ. ಎಲ್ಲದಕ್ಕಿಂತ ಮೊದಲಾಗಿ ಯೂನಿವರ್ಸ್ ಅಂದ್ರೆ ಏನು ಹಾಗೂ ಯೂನಿವರ್ಸ್ ಜೊತೆ ಹೇಗೆ ಕನೆಕ್ಟ್ ಆಗಬೇಕು, ನಾವು ಯೂನಿವರ್ಸ್ ನ ಕನೆಕ್ಟ್ ಆದ ನಂತರ ಯೂನಿವರ್ಸ್ ನಮಗೆ ಕಳಿಸುವ ಸಂಕೇತಗಳು ಏನು, ಸೂಚನೆಗಳು ಏನು ಹಾಗೂ ಅವುಗಳನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಮುಂದಿನ ದಾರಿಯನ್ನ ಹೇಗೆ ಸರಿ ಮಾಡಿಕೊಂಡು ಸಕ್ಸಸ್ ನ ಕಡೆ ಸಾಧಿಸಬೇಕು ಅನ್ನೋದಕ್ಕೆ ನಾನು 2 hours ಮಾಸ್ಟರ್ ಕ್ಲಾಸ್ ಪವರ್ ಆಫ್ ಯೂನಿವರ್ಸ್ 2 hours ಮಾಸ್ಟರ್ ಕ್ಲಾಸ್ ನ ಕಂಡಕ್ಟ್ ಮಾಡ್ತಿದ್ದೀನಿ. ಇದರ ಫೀಸ್ ಬಂದು 999 ರೂಪೀಸ್ ಇರುತ್ತೆ. ಇದು ನಿಮಗೆ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಸೊ ಈ ಕ್ಲಾಸ್ಗೆ ಜಾಯಿನ್ ಆಗೋದಕ್ಕೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ವಾಟ್ಸ್ಆಪ್ ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇನ ಮಾಡಿ ಅದೇ ನಂಬರ್ಗೆ ಸ್ಕ್ರೀನ್ ಶಾಟ್ ನ ಕಳಿಸಿ. ಇಮಿಡಿಯೇಟ್ ಆಗಿ ನಿಮ್ಮ ಮೇಲ್ ಐಡಿಗೆ ಆ ಕೋರ್ಸ್ ಲಿಂಕ್ ಅನ್ನೋದು ಶೇರ್ ಆಗುತ್ತೆ. ಅದು ನಿಮ್ಮ ಹತ್ರ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನೋಡಿಕೊಂಡು ನೀವು ಅದನ್ನು ನಿಮ್ಮ ಫ್ರೀ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಿ ನೀವು ಕೂಡ ಯೂನಿವರ್ಸ್ ಜೊತೆ ಅಲೈನ್ ಆಗಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ಸಕ್ಸಸ್ನ ಸಾಧಿಸಿ ಅಂತ ಕೋರಿಕೊಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.